ಓಂ ಶಾಂತಿ. ಮಕ್ಕಳೇ, ತಾವೀಗ ಹಂಸಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ. ತಾವು ಈ ಲಕ್ಷ್ಮೀನಾರಾಯಣರಂತೆ ಹಂಸಗಳು ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ. ಈ ಜ್ಞಾನದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಮತ್ತೆಲ್ಲ ವಿಚಾರಗಳನ್ನು ಬಿಟ್ಟು ತಂದೆಯ ನೆನಪಿನಲ್ಲಿ ತೊಡಗಿ. ಇದೇ ಶ್ರೇಷ್ಠ ಪದವಿಗೆ ಆಧಾರವಾಗಿದೆ. ನಿಮ್ಮನ್ನು ಕವಡೆಯಿಂದ ವಜ್ರ ಪತಿತರಿಂದ ಪಾವನರನ್ನಾಗಿ ಮಾಡುವುದೇ ತಂದೆಯ ಕರ್ತವ್ಯವಾಗಿದೆ. ಇದನ್ನು ಬಿಟ್ಟು ತಂದೆಯು ಇರಲು ಸಾಧ್ಯವಿಲ್ಲ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶವಾಗಲಿ ಮತ್ತು ಪೂರ್ಣ ಕೊಳಕು ಹೊರಟು ಹೋಗಲಿ. ಸತ್ಯಯುಗದಲ್ಲಿ ವಿಕಾರದ ಯಾವುದೇ ಮಾತಿಲ್ಲ. ದೇವತೆಗಳು ಪವಿತ್ರರಾಗಿದ್ದರೂ ಇಲ್ಲಿ ಯೋಗ ಬಲದಿಂದಲೇ ಎಲ್ಲವೂ ನಡೆಯುತ್ತಿತ್ತು. ಶಿವತಂದೆಯು ನಿಮ್ಮನ್ನು ಸುಖದ ಶಿಖರವನ್ನಾಗಿ ಮಾಡುತ್ತಾರೆ, ಸುಖದ ಶಿಖರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ತಂದೆಯೊಂದಿಗೆ ಬಹಳ ಪ್ರೀತಿ ಇರುತ್ತದೆ. ಮನೆ ಮನೆಗೆ ಸಂದೇಶವನ್ನು ತಲುಪಿಸಬೇಕಾಗಿದೆ. ಬಹಳ ದೊಡ್ಡ ಕ್ರಾಂತಿಯಾಗುವುದು. ಭಕ್ತಿಯ ಸಿಂಹಾಸನವು ಅಲುಗಾಡತೊಡಗುವುದು. ನನ್ನನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವ ತಂದೆಯೇ ಬನ್ನಿ ಎಂದು ಕರೆಯುತ್ತಾರೆ. ಒಂದೊಂದು ಅವಗುಣವನ್ನು ಬಿಡಿಸುವುದರಲ್ಲಿ ಎಷ್ಟೊಂದು ಪರಿಶ್ರಮವಾಗುತ್ತದೆ. ಜ್ಯೋತಿಯು ಜ್ಯೋತಿಯಲ್ಲಿ ಲೀನವಾಗುವುದಿಲ್ಲ, ಹಿಂತಿರುಗಿ ಹೋಗುವುದಿಲ್ಲ. ಆತ್ಮ ಅವಿನಾಶಿಯಾಗಿದೆ ಮತ್ತು ಅದರ ಪಾತ್ರವು ಅವಿನಾಶಿಯಾಗಿದೆ. ಎಷ್ಟು ಮನುಷ್ಯರಿದ್ದಾರೆಯೋ ಅಷ್ಟು ಮಾತುಗಳಿವೆ. ಈಶ್ವರಿಯ ಮತವು ಒಂದೇ ಆಗಿದೆ. ದೇವತಾ ಮತವಂತೂ ಇರುವುದೇ ಇಲ್ಲ. ಯಾರು ತಂದೆಯ ಶ್ರೀಮತದ ಮೇಲೆ ನಡೆಯುವುದಿಲ್ಲವೋ ಅವರೇ ಚಂಡಿಕಾದೇವಿ ಆದರೂ ಶಿಕ್ಷೆಗಳನ್ನು ಭೋಗಿಸಿ ವಿಶ್ವದ ಮಾಲೀಕರಂತೂ ಆಗುತ್ತಾರಲ್ಲವೇ. ಒಂದು ಹಾಡಿನಲ್ಲಿ ಮಹಿಮೆ ಇದ್ದರೆ ಇನ್ನೊಂದು ಹಾಡಿನಲ್ಲಿ ನಿಂದನೆ ಇದೆ ಅಂದ ಮೇಲೆ ಏನನ್ನೂ ತಿಳಿದುಕೊಂಡಿಲ್ಲ. ಈಗ ತಂದೆಯು ನಿಮಗೆ ಯಥಾರ್ಥ ರೀತಿಯಲ್ಲಿ ತಿಳಿಸುತ್ತಾರೆ. ವಿನಾಶ ಆಗುವುದರಲ್ಲಿಯೂ ವಿಜ್ಞಾನವು ಸಹಯೋಗಿ ಆಗುತ್ತದೆ ಮತ್ತು ಅದೇ ವಿಜ್ಞಾನವು ಹೊಸ ಪ್ರಪಂಚದ ಸ್ಥಾಪನೆಯಲ್ಲಿಯೂ ಸಹಯೋಗ ನೀಡುತ್ತದೆ. ಪ್ರತಿನಿತ್ಯ ಅನೇಕರು ಜನಿಸುತ್ತಾರೆ ಹಾಗೂ ಸಾಯುತ್ತಾರೆ. ನೀವು ಇದರ ಯಾವುದೇ ವಿಚಾರವನ್ನು ಮಾಡಬೇಡಿ. ಯಾರೂ ಸಹ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಎಲ್ಲರಿಗೂ ಸಂದೇಶವನ್ನು ಕೊಡಬೇಕಾಗಿದೆ. ಸಂದೇಶವಾಹಕರು ಒಬ್ಬರೇ ಆಗಿದ್ದಾರೆ. ಧರ್ಮ ಸ್ಥಾಪಕರಿಗೂ ಸಹ ಸಂದೇಶವಾಹಕರೆಂದು ಹೇಳಲು ಸಾಧ್ಯವಿಲ್ಲ. ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರಲ್ಲಿ ಪೂರ್ಣ ಪಾತ್ರವು ತುಂಬಲ್ಪಟ್ಟಿದೆ. ಆತ್ಮವು ಶರೀರ ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತದೆ. ಈಗ ಅಂತಿಮ ಸಮಯವಾಗಿದೆ. ಮುಖದಿಂದ ಸದಾ ಜ್ಞಾನರತ್ನಗಳು ಬರಬೇಕೇ ಹೊರತು ಕಲ್ಲುಗಳಲ್ಲ. ಪೂರ್ಣ ಹಂಸಗಳಾಗಬೇಕಾಗಿದೆ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಸೇವೆಯ ಜೊತೆಯ ಬೇಹದ್ದಿನ ವೈರಾಗ್ಯ ವೃತ್ತಿಯು ಸಾಧನೆಯನ್ನು ಇಮರ್ಜ್ ಮಾಡುವಂತಹ ಸಫಲತಾ ಮೂರ್ತಿಭವ. ಸೇವೆಯಿಂದ ಖುಷಿ ಹಾಗೂ ಶಕ್ತಿ ಸಿಗುವುದು. ಆದರೆ ಸೇವೆಯಲ್ಲಿಯೇ ವೈರಾಗ್ಯ ವೃತ್ತಿಯು ಸಹ ಸಮಾಪ್ತಿಯಾಗಿ ಬಿಡುವುದು. ನಿಮ್ಮ ಒಳಗಿರುವ ವೈರಾಗ್ಯ ವೃತ್ತಿಯನ್ನು ಜಾಗೃತ ಮಾಡಿ. ಅಸಂಭವವನ್ನು ಸಂಭವನ್ನಾಗಿ ಮಾಡುವುದೇ ಪರಮಾತ್ಮನ ಪ್ರೀತಿಯ ಚಿಹ್ನೆಯಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ತಮ್ಮದೇ ಆದಂತಹ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.